ರಾಜ್ಯ ಸಮಿತಿಯ ಪರವಾಗಿ ಕ್ರಾಂತಿಕಾರಿ ಶುಭಾಶಯಗಳನ್ನು ಕೋರ್ತೇನೆ. ಬಂಧುಗಳೇ, ಯಾರಾದ್ರೂ ಶುಭ ಕೋರುವಾಗ ಒಂದು ಚಪ್ಪಾಳೆ ಯಾರ ತಟ್ರಿ. ಏನೆಲ್ಲರೂ ಹಾಲಲ್ಲೇ ಇದ್ದೀರಾ ಪ್ರತಿನಿಧಿಗಳು? ಯಾಕೋ ನಾನು ಮೊದಲಿಗೆ ಕಾಮ್ರೇಡ್ BTR ಅವರ ಒಂದು ಮಾತನ್ನ ಹೇಳ್ತಾ ನನ್ನ ವಿಚಾರವನ್ನು 2-3 ನಿಮಿಷ ನಿಮಗೆ ಬಯಸ್ತೇನೆ. BTR ಅವರು ಗೊತ್ತಿದೆ ನಿಮಗೆ, CITನ ಅಧ್ಯಕ್ಷರಾಗಿದ್ದರು. ಅವರು ತಮ್ಮ ಅನುಭವದಿಂದ ಹೇಳಿದ ಮಾತು ಕಮ್ಯುನಿಸ್ಟರಾಗಿ, ವರ್ಗ ಹೋರಾಟವು ಜಾತಿ ದಬ್ಬಾಳಿಕೆ ಧರ್ಮ ಹೋರಾಟದ ವಿರುದ್ಧ ಹೋರಾಟ ನಡೀತಾ ಇದ್ದರೆ ವರ್ಗ ಹೋರಾಟ ಅಲ್ಲಿ ಬೆಸಿಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಇವತ್ತು CIT ಅಂತ ಒಂದು ವರ್ಗ ಸಂಘಟನೆ, ಕಾರ್ಮಿಕ ಸಂಘಟನೆ ರಾಜ್ಯದಲ್ಲಿ ದುಡಿಯುವ ವರ್ಗದ ಹೋರಾಟಗಳನ್ನು ನಡೆಸ್ತಾ ಇರುವಾಗ ದೇಶದ ರಾಜ್ಯದ ರಾಜಕೀಯದ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ, BJP ಅಧಿಕಾರಕ್ಕೆ ಬಂದ ಮೇಲೆ ಕೇಂದ್ರದಲ್ಲಿ ಸುಮಾರು 247 ಬಿಲಿಯನ್ಗಳನ್ನು ತಯಾರು ಮಾಡಿದೆ. ಆದರೆ ಕಾರ್ಮಿಕ ವರ್ಗದ ಎಲ್ಲ ಹಕ್ಕುಗಳನ್ನು ಕಿತ್ಕೊಂಡು ಇವತ್ತು ಅವ್ರನ್ನ ಕಾಂಟ್ರಾಕ್ಟ್ ವರ್ಕರ್ಸ್ ಆಗಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ. ಈ ರೀತಿ ಹೋರಾಟ ಮಾಡುವಾಗ ನಾವು ದಲಿತರ ವಿಚಾರದಲ್ಲಿ ದಲಿತ ಹಕ್ಕುಗಳ ಸಮಿತಿ ಅದೊಂದು ವೇದಿಕೆಯಾಗಿ ಕೆಲಸ ಮಾಡ್ತಾ ಇದೆ. ಸುಮಾರು 2015ರಲ್ಲಿ ಆರಂಭ ಆಗಿರುವಂಥ ಹೋರಾಟ ಇಡೀ ರಾಜ್ಯದಲ್ಲಿ ಹಲವಾರು ದಲಿತರ ಮೇಲಿನ ದೌರ್ಜನ್ಯಗಳನ್ನು ತೆಗೆದುಕೊಂಡು ಹೋರಾಟ ಮಾಡಿದೆ. ಅದರಲ್ಲಿ ಬಹು ಮುಖ್ಯವಾಗಿ ಕಾರ್ಮಿಕರ ಬೆಂಬಲದಿಂದ ಕೊಪ್ಪಳದ ಮರಿಕುಂಬೆ ಹೋರಾಟವನ್ನು ಮಾಡಿ 98 ಜನರಿಗೆ ಶಿಕ್ಷೆ ಆಗುವಂಥ ಒಂದು ಮಹಾನ್ ಹೋರಾಟವನ್ನು ನಾವು ನಡೆಸಿದ್ದೇವೆ. ಆ ಹೋರಾಟದ ಫಲ ಕಾರ್ಮಿಕರಿಗೆ ಸಲ್ಲಬೇಕು ಅಂತೇಳಿ ನಾನು ಬಯಸ್ತೇನೆ. ಇನ್ನೊಂದು, ಇವತ್ತು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಜಾತಿ ತಾರತಮ್ಯ ತೀವ್ರವಾಗ್ತಾ ಇದೆ. ನೀವೆಲ್ಲ ಮೊನ್ನೆ ನೋಡಿದ್ದೀರಿ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಂತ BR ಗವಾಯ್ ಮೇಲೆ ಚಪ್ಪಲಿಸಿದ್ದಾರೆ. ಅದೇ ರೀತಿಯಲ್ಲಿ ಹರಿಯಾಣದಲ್ಲಿ ಒಬ್ಬ IAS ಅಧಿಕಾರಿ ಜಾತಿ ತಾರತಮ್ಯದಿಂದ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ. ಈ ರೀತಿ ಹಲವಾರು ಸುದ್ದಿಗಳು ದಿನನಿತ್ಯ ಬರ್ತಾ ಇದ್ದಾವೆ. ನಾವೇ ನಿಮಗೆ ಗೊತ್ತಿಲ್ಲದೆಲ್ಲ ವಿಷಯ ಇಲ್ಲ. ಇವತ್ತು ಸಣ್ಣ ಒಂದು ಮಗು ದೇವರ ಗುಜ್ಜರ ಕೋಲು ಹಿಡಿದು ಅನ್ನೋ ಕಾರಣಕ್ಕಾಗಿ ಹೊಡೆದು ಅವರನ್ನು ಸಾಮಾಜಿಕ ಬಹಿಷ್ಕಾರ ಹಾಕಿದ್ದನ್ನು ನಾವು ಮಾಲೂರಲ್ಲಿ ನೋಡ್ತೀವಿ. ಅದೇ ರೀತಿಯಲ್ಲಿ ಒಂದು ಹೆಣ್ಣು ಗಂಡು ಮಕ್ಕಳು ಜಾತಿ ದೃಷ್ಟಿಯಿಂದ ಅಸ್ಪೃಶ್ಯನ ಮದುವೆ ಆದರೆ ಅದನ್ನು ಮರ್ಯಾದೆ ಕೇಳೋ ಹತ್ಯೆ ಅಂತೇಳಿ ಇವತ್ತು ಅವ್ರನ್ನ ಸಾಯಿಸ್ತಕ್ಕಂಥ ಒಂದು ಜಾತಿ ತಾರತಮ್ಯ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಹಿಂಗಿರುವಾಗ ನಾವು ಇದು ಜಾತಿ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡುವಾಗ ಎಲ್ಲ ಕಡೆಗಳಲ್ಲೂ ಕೂಡ CITನ ಸಂಘಟನೆ ಒಂದು ವರ್ಗ ಸಂಘಟನೆಯಾಗಿ ಜಾತಿ ನಿರ್ಮೂಲನಾ ಹೋರಾಟದಲ್ಲಿ ಭಾಗವಹಿಸಬೇಕು. ಅದರಿಂದ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಾವು ಸಮಾನತೆಯ ದಾರಿಯನ್ನು ಹುಡುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.